ಅಬ್ಬಾ ಆಗಿದೆ, ಸೂಪರ್ ಆಗಿದೆ ಆ್ಯಕ್ಚುಲಿ. ಅದೇ ಅದು ರೈಸ್ ತಗೊಂಡಿಲ್ಲ ಅಣ್ಣ. ಪ್ರತಿಯೊಬ್ಬರಿಗೂ ಅನ್ಲಿಮಿಟೆಡ್ ಆಗಿ ಊಟನ ಬಡಿಸ್ತಾ ಇದ್ದಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕನ್ನಡದ ಕೈ ರುಚಿ ಅಂತ ಒಂದು ಸೂಪರ್ ಆಗಿರೋ ಒಂದು ಅನ್ಲಿಮಿಟೆಡ್ ನಾನ್ ವೆಜ್ ಸ್ಪಾಟ್ನ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಹೌಸಿಂಗ್ ಬೋರ್ಡು, ಸೊ ಬೆಂಗಳೂರು ಹೌಸಿಂಗ್ ಬೋರ್ಡು ವಿಜಯನಗರ ನಿಯರ್ ಬೈ ಅಂತಲೇ ಹೇಳಬೇಕು. ಆಪೋಸಿಟ್ಟು ಗ್ರ್ಯಾಂಡಿಯರ್ ಹೋಟೆಲು. ಸೊ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಗೊತ್ತಿದ್ರೆ, ಸೊ ಬ್ರಿಡ್ಜ್ ಮೇಲೆ ಇಲ್ಲಿ ಫುಲ್ಲು ಕ್ರೌಡೆಡ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಓನರ್ ಅಂತೂ ಹಾರ್ಡ್ ವರ್ಕಿಂಗ್ ಅಂತಲೇ ಹೇಳಬೇಕು. ಸೊ ಒಂದು ಯೂಶ್ಲಿ ಒಂದು ಕಿಚನ್ ಇಟ್ಕೊಂಡಿದ್ದಾರೆ, ಅಲ್ಲಿಂದ ಅಡುಗೆ ಮಾಡಿಕೊಂಡು ಬಿಸಿಯಾಗಿ ಇಲ್ಲಿ ಬಂದು ಸರ್ವ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅನ್ಲಿಮಿಟೆಡ್ ಆಗಿ ಊಟನ ಬಡಿಸ್ತಾ ಇದ್ದಾರೆ. ಸೊ 109 rupeesಗೆ ನಿಮಗೆ ಸೊ 2 ಚಪಾತಿ, ಅಥವಾ ನೀವು ಇನ್ ಕೇಸ್ 2 ಚಪಾತಿ ತೊಗೊಂಡ್ರೆ ಅದು ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಮುದ್ದೆ ಮತ್ತು ವೈಟ್ ರೈಸ್ ಮಾತ್ರ ಅನ್ಲಿಮಿಟೆಡು. ಸೊ ಈಗ 109 rupees ಕಾಂಬೋ ನೀವು ತೊಗೊಂಡ್ರೆ ಫಸ್ಟ್ ಒಂದು ಅರ್ಕೆ ಪ್ಲೇಟ್ ತೊಗೊಳ್ಳಿ, ಮುದ್ದೆ ಎಷ್ಟು ಬೇಕಾದ್ರೂ ತಿನ್ನಿ, ವೈಟ್ ರೈಸ್ ಎಷ್ಟು ಬೇಕಾದ್ರೂ ತಿನ್ನಿ. ಲಿಮಿಟೆಡ್ ಆಗಿ 2 ಪೀಸ್ ಫಿಶ್ ಕೊಡ್ತಾರೆ. ಸೊ ಫಿಶ್ ಬೇಕು ಅಂತಂದರೆ ಫಿಶ್ ಊಟ ಅಂತ ಅಂದ್ಬಿಟ್ಟು ನೀವು ತೊಗೋಬೋದು. ಇಲ್ಲ ನಾನು ಚಿಕನ್ ಊಟ ಬೇಕು ಅಂತಂದರೆ ಚಿಕನ್ ಊಟ ತೊಗೋಬೋದು. ಚಿಕನ್ ಊಟ ಒಂದು 5 ಪೀಸ್ ಕೊಡ್ತಾರೆ. ಸೊ ಚಿಕನ್ ಒಂದು, ಬಟ್ ಇದರಲ್ಲೂ ಕೂಡ ನಿಮಗೆ ಮುದ್ದೆ ಅನ್ಲಿಮಿಟೆಡು, ವೈಟ್ ರೈಸ್ ಅನ್ಲಿಮಿಟೆಡು. ಸೊ ವೈಟ್ ರೈಸು ಮುದ್ದೆ ಅನ್ಲಿಮಿಟೆಡ್ ತಿನ್ನಿ, ಪೀಸಸ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ. ಒಂದು ಒನ್ ಆಫ್ ದಿ ಬಜೆಟ್ ಫ್ರೆಂಡ್ಲಿ ಸ್ಪಾಟು. ಒಂದು ಮೊಟ್ಟೆ ಕೂಡ ಕೊಡ್ತಾ ಇರುತ್ತೆ. ಸೊ ಒಳಗೆ ಹೋಗ್ಬಿಟ್ಟು ಬಿಸಿಯಾಗಿ ಎಲ್ಲ ಟೇಸ್ಟ್ ಮಾಡೋಣ. ಸೊ ಓನರ್ಗೂ ಕೂಡ ಮಾತಾಡ್ಸೋಣ, ಬನ್ನಿ, ಲೆಟ್ಸ್ ಗೋ. ಅದೇ ಅದು ರೈಸ್ ತಗೊಂಡಿಲ್ಲ ಅಣ್ಣ. ಒಂದು ಮೊಟ್ಟೆ ಕೊಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸುನಿಲ್ ಕುಮಾರ್ ಅಂತ. ಸೂಪರ್. ಯಾವಾಗ ಶುರು ಮಾಡಿದ್ದು ಕನ್ನಡ ಕೈ ಸ್ಟಾರ್ಟ್ ರುಚಿ? ಮಾಡಿ ನಾವು ಫುಟ್ಬಾತಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ದೊಡ್ಡದಾಗಿ ಹೋಟ್ಲೇ ಮಾಡಿದ್ದೀವಿ. ಅದೇ ಲೊಕೇಶನಲ್ಲೇ ಮಾಡಿರೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬ್ರಿಡ್ಜ್ ಮೇಲೆ ಸ್ಟಾರ್ಟ್ ಮಾಡಿದ್ದು ನಾವು. ಇವಾಗ ಖಾಲಿ ಸೈಟು ರೆಂಟಲ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂದರೆ ಜನಗಳು ನಮಗೆ ಸಪೋರ್ಟ್ ಇದರಿಂದ ಸ್ಟಾರ್ಟ್ ಮಾಡಿರೋದು. ಸೊ ಇವಾಗ ನಮ್ಮದು ಆಫರ್ ಬಿಟ್ಟಿದ್ದೀವಿ ಸರ್. ಅಂದರೆ ಏನಂದರೆ ಮೀನು ಊಟ ತೊಗೊಳ್ಳಿ, ಚಿಕನ್ ಊಟ ತೊಗೊಳ್ಳಿ, 109 ಸ್ಟಾರ್ಟ್ ಮಾಡಿದ್ದೀವಿ ರೇಟ್ ಬಂದು. ಅದರಲ್ಲಿ ಇನ್ಕ್ಲೂಡಿಂಗು ಮೊಟ್ಟೆ ಫ್ರೀ. ಚಿಕನ್ ಊಟ ಆದರೂ ತೊಗೊಳ್ಳಿ, ಮೀನು ಊಟ ಆದರೂ ತೊಗೊಳ್ಳಿ, ಒಂದು ಮೊಟ್ಟೆ ಫ್ರೀ ಇರುತ್ತೆ. ಅದು ಬೇರೆ ನಮ್ಮದು ಅನ್ಲಿಮಿಟೆಡ್ ಊಟ ಸರ್. ಮುದ್ದೆ 1 ತೊಗೊಳ್ಳಿ ಅಥವಾ 10 ತಿನ್ನಿ, ರೈಸು 1 ಪ್ಲೇಟ್ ತಿನ್ನಿ, 10 ಪ್ಲೇಟು ತಿನ್ನಿ. ಸೊ ಕಂಪಲ್ಸರಿ 109 ಇರುತ್ತೆ, ಅದ್ರ ಮೇಲೆ ಚಾರ್ಜ್ ಮಾಡೋದಿಲ್ಲ ಸರ್. ಅದು ಬಿಟ್ಟರೆ ನಮ್ಮದು ಚಿಕನ್ ಊಟ ಇರುತ್ತೆ. ಸೊ ಅದು ಕೂಡ 109. ಮುದ್ದೆ ರೈಸು ಅನ್ಲಿಮಿಟೆಡ್ಡು, 5 ಪೀಸ್ ಚಿಕನು ಇಂಕ್ಲೂಡಿಂಗು ಮೊಟ್ಟೆ ಇರುತ್ತೆ ಅದು ಕೂಡ. ಅದು ಬಿಟ್ಟರೆ ನಮ್ಮದು ಮುದ್ದೆ ರೈಸ್ ಅನ್ಲಿಮಿಟೆಡ್ಡು, 1 ಮೊಟ್ಟೆ. ಸೊ ಅದು ಬಂದು 70 ರೂಪಾಯಿ ಇರುತ್ತೆ. ಸೊ ಅದು ಕೂಡ ಅನ್ಲಿಮಿಟೆಡ್ ಮುದ್ದೆ ರೈಸು, ಮೊಟ್ಟೆ ಕಂಪಲ್ಸರಿ ಇರುತ್ತೆ ಸರ್. ಹಾಗಾಗಿ ಓಕೆ ಓಕೆ, ಸೂಪರ್ ಸರ್. ಏನಕ್ಕೆ ಸರ್ ಇಷ್ಟೊಂದು ಕಡಿಮೆ ಕೊಡ್ತಿದ್ದೀರಾ? ನಿಮಗೆ ಸರ್ ವರ್ಕೌಟ್ ಇವಾಗ ಫುಟ್ಬಾತಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಇವತ್ತು ಹೋಟ್ಲೆ ಮಾಡಿದ್ವಿ ಅಂದರೆ 10 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂದರೆ ಉದ್ದೇಶ ಒಂದು ಮೊಟ್ಟೆ ಕೊಡ್ತಾಯಿದ್ದೀನಿ ಫ್ರೀ. ಸೊ ನಮಗಂತ ಬೆನಿಫಿಟ್ ಇಲ್ಲ. ಯಾಕೆ ಅಂದರೆ ಜನ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಸ್ಟಾರ್ಟ್ ಮಾಡಿರೋದು. ನಾವು ಕೂಡ ತುಂಬ ಕಷ್ಟಪಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತು ಕೂಡ ನಮಗೆ ಒಳ್ಳೆಯದಾಗೂ ನೋಡಿದ್ದಾರೆ, ಕೆಟ್ಟದಾಗೂ ನೋಡಿದ್ದಾರೆ. ಬಟ್ ಜನನೇ ನಮಗೆ ದೇವರು, ದೇವರು. ಅವರ ಜನ ಕೊಟ್ಟ ಆಶೀರ್ವಾದ ನಮ್ಮ ಅಪ್ಪು ಬಾಸು ಹೇಳಬೇಕಂದ್ರೆ. ಸೊ ಅವ್ರ ಆಶೀರ್ವಾದ ಇರೋದ್ರಿಂದ ನಾವು ಅವರಿಂದ ಅನ್ನ ತಿಂತಿದ್ದೀವಿ ಸರ್. ಅದಕ್ಕೋಸ್ಕರ. ಓಕೆ, ಇದಕ್ಕೆ ಮುಂಚೆ ನೀವು ಏನು ಮಾಡ್ತಿದ್ದೀರಿ? ಈ ಬಿಸ್ನೆಸ್ ಬರೋಕ್ಕೆ ಏನು ಕಾರಣ? ಸೊ ಇದಕ್ಕಿಂತ ಮುಂಚೆ ನಾನೊಬ್ಬ ಡೆಲಿವರಿ ಬಾಯ್. ಸೊ ಎಂಪೈರಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ನಾವ್ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನಮ್ಮ ಕೈಲಿ ಯಾಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ನಾವು. ಇವಾಗ ಹೊಟ್ಟೆ ತುಂಬ ಊಟ ಕೊಡ್ತೀವಿ ಸರ್. ಪ್ಲೇಟ್ ನಾವು ಕಾಸ್ಟ್ ನೋಡೋದಿಲ್ಲ. ಜನ ಒಂದು ಪ್ಲೇಟ್ ಕೇಳಿದ್ರು ಫ್ರೀಯಾಗಿ ಕೊಟ್ಬಿಡ್ತೀವಿ ಉದ್ದೇಶ. ಸೊ ತವಾ ಫ್ರೈನೂ ಸ್ಟಾರ್ಟ್ ಮಾಡಿದ್ದೀವಿ. ಈವ್ನಿಂಗು 5 o'clock ತವಾ ಫ್ರೈ ಎಲ್ಲ ಇರುತ್ತೆ. ಸೀ ಫುಡ್ಡಿಂದ ಹಿಡಿದು
ಎಲ್ಲ ಥರದ್ದು ಮೀನೆಲ್ಲ ಡಿಶಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ಓಕೆ ಓಕೆ ಓಕೆ. ಸೊ ಯೂಶ್ವಲಿ ಇಷ್ಟು ಕಡಿಮೆ ಕೊಡಬೇಕು ಅಂತ ಹೇಗೆ ಐಡಿಯಾ ಬಂತು ನಿಮಗೆ? ಹೆಂಗೆಲ್ಲ ಕಷ್ಟ ಆಯಿತು ನೀವು ಡೆಲಿವರಿ ಬಾಯ್ ವರ್ಕ್ ಆಡ್ತಾವೆ ಅದನ್ನ ಹೇಳಿ ಸ್ವಲ್ಪ. ಸರ್ ಉದ್ದೇಶ ಅಂದರೆ ನಾವು ಒಂದು ಹೊತ್ತಿಗೆ ಊಟಕ್ಕೂ ನಾವು ಕಷ್ಟಪಟ್ಟಿದ್ದೀವಿ ಸರ್. ಒಂದು ಕಡೆ ಒಂದು ಸ್ವಲ್ಪ ರೈಸ್ ಹಾಕಿ ಅಂದರೆ ನಮಗೆ ಹಿಂದೆ ಮುಂದೆ ನೋಡೋರು ಇದ್ದಾರೆ ಫುಟ್ಪಾತಲ್ಲಿ ಹೋಗಿರೋದು. ಸೊ ನಾವ್ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನಾನು ಯಾಕೆ ಒಂದು ಹೊಟ್ಟೆ ತುಂಬ ಊಟ ಕೊಡಬಾರ್ದು ಅಂತ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜನ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು, ಜನ ಎಲ್ಲ ಆಶೀರ್ವಾದ, ಜನ ಕೊಟ್ಟಂಥ ಭಿಕ್ಷೆ. ನಾವು ಇವತ್ತು ಹಾಕಿದ್ದು ಬಟ್ಟೆ ಕೂಡ ಅಷ್ಟೇ, ದುಡ್ಡು ಸಂಪಾದನೆ ಮಾಡಿದಷ್ಟು ನಮ್ಮಲ್ಲಿ ನಾವು ಏನು ಸಂಪಾದನೆ ಮಾಡ್ತೀವಲ್ಲ ದುಡ್ಡು, ಅದು ನಮ್ಮ ಹತ್ರ ಶಾಶ್ವತ ಆಗಿರೋದಿಲ್ಲ. ಜನ ಅದು ಆಶೀರ್ವಾದ ಇದ್ದರೆ ನಾವು ಬೆಳೀತೀವಿ ಆದಷ್ಟು ಮಟ್ಟದಲ್ಲಿ. ಯಾವತ್ತೂ ಕೂಡ ನಾವು ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಇವತ್ತು ಒಬ್ಬ ಬರ್ತಾನಂದರೆ 10 ರೂಪಾಯಿ ಕಮ್ಮಿದ್ರೂ ಅವ್ರನ್ನ ಕಳಿಸ್ತೀವಿ ಹೊರತು ಒಬ್ಬ ಕಸ್ಟಮರಿಂದ ಒಬ್ಬರಿಂದ ಒಂದು 100 ಜನ ಬರಬೇಕು, ಒಬ್ಬರಿಂದ 100 ಜನ ಹಾಳಾಗಬಾರ್ದು ಸರ್. ಅದು ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೂಪರ್ ಸೂಪರ್ ಸೂಪರ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ. ಟೈಮಿಂಗ್ಸ್ ಬಂದು 12 ಗಂಟೆಯಿಂದ ಮಧ್ಯಾಹ್ನ ಊಟ ಇರುತ್ತೆ 12 ಗಂಟೆಯಿಂದ. ಸೊ ನೈಟ್ ತನಕ ಊಟ ಇರುತ್ತೆ, ನೈಟ್ 11:30 ತನಕ ಊಟ ಇರುತ್ತೆ. ಮೀನು ಊಟ ಇರುತ್ತೆ, ಚಿಕನ್ ಊಟ ಇರುತ್ತೆ. ಆಮೇಲೆ ನಮ್ಮದು ತವಾ ಫ್ರೈ ಎಲ್ಲ ಸ್ಟಾರ್ಟ್ ಮಾಡಿತ್ತು 5:30 ಗಂಟೆಯಿಂದ ತವಾ ಫ್ರೈ ಎಲ್ಲ ಇರುತ್ತೆ. ಓಕೆ ಓಕೆ. ಸೊ ಮೀನ್ ಪ್ರೈಸ್ ಬಂದು ನಮ್ದೆಲ್ಲ ಸೈಜ್ ಮೇಲೆಲ್ಲ ಹೋಗುತ್ತೆ ಸರ್. ಎಲ್ಲ ಕಸ್ಟಮರ್ಗೆ ಸ್ಯಾಟಿಸ್ಫೈಸ್ ಆಗುವಂಥದ್ದು ಒಂದು ಮೀನೆಲ್ಲ ಕೊಡ್ತೀವಿ ತವಾ ಫ್ರೈ ಎಲ್ಲ. ಸೊ ಈ ಸುತ್ತಮುತ್ತ ಒಂದು 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಚೆಕ್ ಮಾಡ್ಕೊಂಬರಲಿ ಕಸ್ಟಮರು. ರೇಟ್ ವೈಸ್ ಆಗ್ಬೋದು ಅಥವಾ ನಮ್ಮದು ಕೊಡೋಂಥ ಟೇಸ್ಟು ಮತ್ತು ನಮ್ಮದು ಚಟ್ನಿ ಇದೆ ಫಿಶ್ದು, ಅದೊಂದು ಟ್ರೈ ಮಾಡಲಿ. ಒಂದು ಸಲ ಬಂದು ವಿಸಿಟ್ ಮಾಡಿ, ಹೇಗಿರುತ್ತೆ ಅಂದರೆ ಟೇಸ್ಟ್ ನೋಡಿ ವರ್ತಿದೆಯಲ್ಲ ಅಂತ ಬಂದು ನೋಡಿ ಸರ್ ಒಂದು ಸಲ. ಓಕೆ ಸರ್. ಅಡ್ರೆಸ್ ಜನಕ್ಕೆ ಈಸಿಯಾಗಿ ಸರ್ ಇದು ನಮ್ಮದು ಅಡ್ರೆಸ್ ಬಂದು ಹೌಸಿಂಗ್ ಬೋರ್ಡ್ ಬ್ರಿಡ್ಜು, ಯುಕೋ ಬ್ಯಾಂಕ್ ಅಂತ. ಯುಕೋ ಬ್ಯಾಂಕ್ ಆಪೋಸಿಟಲ್ಲೇ ಒಂದು ಖಾಲಿ ಸೈಟಲ್ಲೇ ಸ್ಟಾರ್ಟ್ ಮಾಡಿರೋದು. ಇದೇ ನಮ್ಮದು ಲೊಕೇಶನು. ಇದು ನಿಯರ್ ಬಂದು ಗೋವಿಂದರಾಜ್ ನಗರ, ವಿಜಯನಗರ ನಿಯರ್ ಬರುತ್ತೆ. ಹೌಸಿಂಗ್ ಬೋರ್ಡ್ ಬ್ರಿಡ್ಜು, ಯುಕೋ ಬ್ಯಾಂಕು ಆಪೋಸಿಟಲ್ಲೇ ಇರೋದು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಫಸ್ಟ್ ಬಿಸಿ ಬಿಸಿ ಚಪಾತಿ, ಅದಕ್ಕೆ ಒಂದು ಚಿಕನ್ ಊಟ ತೊಗೊಂಡಿದ್ದೀವಿ. ಸೊ ಫಿಶ್ ಊಟ ಸ್ವಲ್ಪ ಆಮೇಲೆ ತಗೊಳ್ಳೋಣ, ಒಂಥರ ಮೇನ್ ಕಂಟೆಂಟ್ ಅಲ್ಲ ಲಾಸ್ಟಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ಸೊ ಚಪಾತಿ ಇದೆ, ಬಿಸಿ ಬಿಸಿ ಚಪಾತಿ. ಮತ್ತು ನೋಡಿ ಪೀಸಸ್ಸು, ಅಯ್ಯೋ ಎಷ್ಟು ಪೀಸ್, ಒಂದು 4 ಇಲ್ಲ 5 6 ಪೀಸ್ ಇಟ್ಟಿದ್ದಾರೆ. ಪೀಸು ನೋಡ್ಕೊಂಡು ಬ್ರೇಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂತಲೇ ಹೇಳಬೇಕು. ಸೂಪರ್ ಸಾಫ್ಟು. ಹಂಗೆ ಚಪಾತಿ ತೊಗೊಂಡು ಸ್ವಲ್ಪ ಗ್ರೇವಿ ಹಂಗೆ ಕೆಳಗಿರುತ್ತಲ್ಲ ಫುಲ್ಲು ಡಿಪ್ಪಿಂಗ್ ಮಾಡ್ಕೋಬೇಕು. ಹಿಂಗೆ ಡಿಪ್ ಮಾಡಿಕೊಂಡು ತಗೊಳ್ಳಿ. ನಿಮ್ಗೊಂದು ಬೈಟು, ನನಗೊಂದು ಬೈಟು. ಒಳ್ಳೆ ಟೇಸ್ಟು ಅಪ್ಪ. ಚಪಾತಿಗಂತೂ ಆ ಚಿಕನ್ ಸಾರು ಒಳ್ಳೆ ಟೇಸ್ಟ್ ಸಿಗ್ತಾ ಇದೆ. ನೋಡಿ ಮೊಟ್ಟೆ ಬೇರೆ ರೆಡಿ ಆಗ್ತಾ ಇದೆ ಬಿಸಿ ಬಿಸಿಯಾಗಿ. ಚಪಾತಿ ನೆಕ್ಸ್ಟ್ ಲೆವೆಲು. ಮೊಟ್ಟೆ ಅಂತೂ ಅನ್ಲಿಮಿಟೆಡ್ ಅಂತೆ. ಮೊಟ್ಟೆ ಅನ್ಲಿಮಿಟೆಡ್ ಅಲ್ಲ, ಚಪಾತಿ ಅನ್ಲಿಮಿಟೆಡು, ಮೊಟ್ಟೆ ಲಿಮಿಟೆಡು, ಫ್ರೀ ಮೊಟ್ಟೆ ಅಂತೆ. ಚಿಕನ್ ಊಟ ಬೆಸ್ಟು, ಸಖತ್ತಾಗಿದೆ. ಅದು ಈ ಥರ ಬಿಸಿ ಬಿಸಿಯಾಗಿ ಚಿಕನ್ ಪೀಸಸ್ ಎಲ್ಲ ನೋಡಿ ಹೆಂಗೆ ಬೆಂದಿದೆ ಅಂತ. ಅಪ್ಪ 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 ಅಪ್ಪ. ಹೀಗೆ ಇಷ್ಟೇ ಮುದಾಗುತ್ತೆ, ಇದು ನನಗೆ ಬೈಗೆ ಹಾಕ್ಕೊಂಡ್ಬಿಡ್ಬೇಕು. ಹಾಂ ಥ್ಯಾಂಕ್ ಯು ಬ್ರೋ. ನೋಡ್ರಾ ಮೊಟ್ಟೆ ಫ್ರೀ ಮೊಟ್ಟೆ. ಸೂಪರಾಗಿದೆ, ಒಳ್ಳೆ ಬೆಸ್ಟ್ ಊಟ ಅಂತಲೇ ಹೇಳಬೇಕು. ಚಪಾತಿ ಊಟ. ನೆಕ್ಸ್ಟ್ ವೈಟ್ ರೈಸ್ ಇರುತ್ತೆ. ವೈಟ್ ರೈಸ್ಗೂ ಚಿಕನ್ ಸಾರು ಹಾಕ್ತಾರೆ. ಚಿಕನ್ ಪೀಸ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಚಿಕನ್ ಸಾರು ವೈಟ್ ರೈಸ್ ಹಾಕೊಂಡು ಮುಗಿಸ್ಕೊಬಿಡಿ. ಚಪಾತಿ ಮಾತ್ರ ಲಿಮಿಟೆಡ್ ಇರುತ್ತೆ. ಎಕ್ಸ್ಟ್ರಾ ಚಪಾತಿ ಹಾಕಿಸ್ಕೋಬೋದು, ಬಟ್ ಅದಕ್ಕೆ ಒಂದು 15 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ನೈಸ್. ವೈಸ್ ಇವಾಗ ಮೀನು ಊಟ. ಸೊ ಮೀನು ಊಟದಲ್ಲಿ ಮುದ್ದೆ ನಾವು ತೊಗೊಂಡಿದ್ದೀವಿ. ಸೊ ಮುದ್ದೆ ವೈಟ್ ರೈಸು ನಾನು ಹೇಳ್ತಾ ಇರೋ ತನಕ ಅನ್ಲಿಮಿಟೆಡು. ಪೀಸ್ ಇದೆ, 2 ಪೀಸ್ ಕೊಟ್ಟಿರ್ತಾರೆ. ಪೀಸ್ ಮಾತ್ರ ಲಿಮಿಟೆಡ್ ಇರುತ್ತೆ. ಮೊಟ್ಟೆ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿಯಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಫಸ್ಟು ಮುದ್ದೆ, ಪಾಪ ಸಾಫ್ಟ್ ಮುದ್ದೆ ಅಂತಲೇ ಹೇಳಬೇಕು. ಇದಕ್ಕೆ ಆ್ಯಕ್ಚುಲಿ ನೋಡೋಕ್ರೆ ಈ ಮೀನು ಸಾರು ಇದೆಯಲ್ಲ, ಮೀನು ಸಾರು ಡಿಪ್ ಮಾಡಿಕೊಂಡು ಹಂಗೇ ಒಂದು ಬೈಟ್ ಹೋಗಲ್ಲ. ಅಪ್ಪ ಒಳ್ಳೆ ಕಾಂಬಿನೇಷನ್ ಗೈಸ್. ಈ ಥರ ಮೀನು ಸಾರು ಸಿಕ್ಬಿಟ್ರೆ ಅನ್ಲಿಮಿಟೆಡ್ ಮುದ್ದೆ ಕಂಪಲ್ಸರಿ. 1 ಅಲ್ಲ 2 ಅಲ್ಲ 3 ಅಲ್ಲ 4 ತಿನ್ಬೋದು. ಅಷ್ಟೊಂದು ಟೇಸ್ಟ್ಫುಲ್ ಆಗಿದೆ ಅಂತಲೇ ಹೇಳಬೇಕು. ಸೂಪರ್ ಮುದ್ದೆ ಅಲ್ಲ, ಬಿಸಿ ಬಿಸಿಯಾಗಿ ತರ್ತಾರೆ, ರಿಫಿಲ್ ಮಾಡ್ತಾ ಇರ್ತಾರೆ ಖಾಲಿ ಆದಮೇಲೆ. ಬಟ್ ಬೇಗ ಬಂದುಬಿಡಿ, ಬೇಗ ಬಂದಷ್ಟು ಐಟಮ್ ಇರುತ್ತೆ, ಇಲ್ಲಾಂದರೆ ಖಾಲಿ ಆಗ್ತಾ ಇರುತ್ತೆ. ಸೂಪರ್ ಗೈಸ್. ಸೊ ಮೀನು ನೋಡ್ತಿದ್ದೀರಾ, ಮೀನು ನೋಡಿ 1-2 ಸೈಜ್ ಹಾಕ್ತಾರೆ. ಅಬ್ಬಾ ಸಾಕಾಗಿದೆ, ಸೂಪರ್ ಆಗಿದೆ. ಆ್ಯಕ್ಚುಲಿ ಮೀನು ಸಾರು ಹಂಗೆ ಒಂದು ಬೈಟ್ ಹೋಗಬೇಕು ಅಂತ ಅನ್ಸ್ಬಿಡುತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಪೀಸಸ್ಗಳು ಅಂತಲೇ ಹೇಳಬೇಕು. ಇದನ್ನು ಅವಾಗೇ ನಾವು ಇನ್ಸ್ಟಾಗ್ರಾಮಿಗೆ ವೆಯ್ಟ್ ಮಾಡಿದ್ವಿ. ಸೂಪರಾಗಿತ್ತು ಪಾಪ ಥರ ನೋಡಿ.
ಒಳ್ಳೆ ಕ್ವಾಲಿಟಿ ಮೀನು ಅಂತಲೇ ಹೇಳ್ಬೇಕು. ಸೂಪರ್. ಒಂದೆರಡು ಮೀನು ತಿಂದ್ಬಿಟ್ಟು ಮುದ್ದೆ ತಿಂದ್ರೇ ಫುಲ್ ಆಗ್ತೀರಾ. ವೈಟ್ ರೈಸ್ಗೆ ಅನ್ಲಿಮಿಟೆಡ್ ಹಾಕ್ಕೊಳ್ಳಿ. ತಲೆ ಕೂಡ ಸಿಗುತ್ತೆ, ಬಟ್ ತಲೆ ಬೇಗ ಬಂದರೆ ಸಿಗುತ್ತೆ, ಇಲ್ಲಾಂದರೆ ಗಾಡಿ. ಬಿಸಿ ಯಾವ ಲೆವೆಲ್ಗಿದೆ ಅಂತಂದರೆ 2 ಅರ್ಕೆ ಪ್ಲೇಟ್ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿ. ವೈಟ್ ರೈಸು ಹಂಗೆ ಇಷ್ಟು ನೋಡೋಕೋದ್ರೆ ಇನ್ ಕೇಸ್ ಖಾಲಿ ಆದರೆ ಅವರೇ ಬೈಕ್ ತೊಗೊಂಡೋಗ್ಬಿಟ್ಟು ಒಂದು ಸೆಲ್ಫ್ ಕಿಚನ್ ಇದೆ, ಅಲ್ಲಿಂದ ತಗೊಬಂದು ಬಿಸಿ ಬಿಸಿಯಾಗಿ ವೈಟ್ ರೈಸ್ನ ಕೊಡ್ತಾರೆ. ಅದನ್ನೇ ಹಂಗೆ ನಾವು ಹಾಕೊಡ್ಸ್ಕೊಂಡಿರೋದು ವೈಟ್ ರೈಸು. ಕೈ ಅಪ್ಪ ಆ್ಯಕ್ಚುಲಿ ಗೈಸ್ ಹಿಡಿಯೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಹೆಂಗೋ ಮಿಕ್ಸ್ ಮಾಡ್ತಾ ಇದ್ದೀನಿ, ಹೆಂಗೋ. ಆಹಾ ಒಳ್ಳೆ ಟೇಸ್ಟು. ಮೀನು ಸಾರು ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು. ವೈಟ್ ರೈಸ್ ಬೇರೆ ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಾದ್ರೂ ಹಾಕೊಂಡು ತಿಂತಾನೆ ಇರ್ಬೋದು. ಬಿಸಿ ಬಿಸಿಯಾಗಿ ಕೊಡ್ತಾರೆ, ಸಖತ್ತಾಗಿದೆ. ಹೈಜೀನು ಅಂತೂ ಪರ್ಫೆಕ್ಟು. ಅರ್ಕೆ ಪ್ಲೇಟು, ನೀರು, ಬಿಸಿ ಬಿಸಿ ವೈಟ್ ರೈಸು ಎಲ್ಲ ಹೈಜೀನಾಗಿ ಕೊಡ್ತಾಯಿದ್ದಾರೆ. ಈ ಥರ ಫಿಶ್ ಮಾತ್ರ ಲಿಮಿಟೆಡು. ಸಖತ್ತಾಗಿದೆ ಊಟ ಅಂತೂ. ಖಂಡಿತ 109 ರುಪೀಸು, 109 ರೂಪಾಯಿಗೆ ಪಕ್ಕ ವರ್ತ್ ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಸ್ಟ್ರೀಟ್ ಫುಡ್ ಲವರ್ಸು, ಬಜೆಟ್ ಫ್ರೆಂಡ್ಲಿ ಊಟ ಹುಡುಕ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಾನ್ ವೆಜ್ ಲವರ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನಾನು ಕೆಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.